2028ರಲ್ಲೂ ನಾನೇ ಮುಖ್ಯಮಂತ್ರಿಯಾಗಿ ರಾಜ್ಯದ ಜನರ ಸೇವೆ ಮಾಡಲು ಶಕ್ತಿ ನೀಡಿ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾವನಾತ್ಮಕವಾಗಿ ಮನವಿ ಮಾಡಿದ್ದಾರೆ. ಜನತೆಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ದೊಡ್ಡ ಆಲಹಳ್ಳಿ ಹಾಗೂ ಸಾತ್ನೂರಿನಲ್ಲಿ ಮಾತನಾಡಿದ ಸಿಎಂ, ಬಿಜೆಪಿ ಮತ್ತು ಜೆಡಿಎಸ್ ಎಷ್ಟೇ ಷಡ್ಯಂತ್ರ ಮಾಡಿದ್ರು ನೀವು ಜಗ್ಲಿಲ್ಲ, ಬಗ್ಲಿಲ್ಲ, ನನ್ನ ಬೆಂಬಲಕ್ಕೆ ನಿಂತಿದ್ದೀರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತ ಹೇಳಿದರು. ಇದೇ ವೇಳೆ ಕ್ಷೇತ್ರದ ಜನತೆಗೆ ಸಂದೇಶ ನೀಡಿದ ಅವರು, ಇನ್ನು ಮುಂದೆ ಯಾರು ನಮಗೆ ಮೋಸ ಮಾಡೋದಿಲ್ಲ, ನಮಗೆ ಮೋಸ ಮಾಡಿದ್ರೆ ಅವರು ತಮ್ಮ ಆತ್ಮಸಾಕ್ಷಿಗೆ ಮೋಸ ಮಾಡಿಕೊಂಡಂತೆ ಅಂತ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಕರೆ ನೀಡಿದರು. ರಾಜಕೀಯ ಪ್ರಕರಣಗಳ ಬಗ್ಗೆ ಮಾತನಾಡಿದ ಸಿಎಂ, ಸಣ್ಣ ಪುಟ್ಟ ರಾಜಕೀಯ ವೈಷಮ್ಯಗಳನ್ನು ರಾಜಿ ಮೂಲಕ ಬಗೆಹರಿಸುವಂತೆ ಪೊಲೀಸರಿಗೆ ಸೂಚನೆ ನೀಡಿರುವುದಾಗಿ ತಿಳಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಈ ಅಧಿಕಾರ ನನ್ನದಲ್ಲ, ಈ ಜನರ ಸ್ವತ್ತು ಅಂತ ಹೇಳಿದರು. ಕೃತಜ್ಞತೆಯನ್ನು ತಾವು ಕೂಡ ಸಲ್ಲಿಸ್ತಾ ಇದ್ರೆ ಅವರು ಕೂಡ ತುಂಬಾ ಆಶೀರ್ವಾದ ಮಾಡ್ತಿದ್ದಾರೆ ತಮಗೆ. ಹಬ್ಬದ ರೀತಿ ಆಚರಣೆ ಮಾಡಿ ತಾವು ಬಂದಿರುವಂತದ್ದು ಮನೆ ಮಗನಿಗೆ ನಂದಲ್ಲ, ಅವ್ರ ಸ್ವತ್ತು, ಅವ್ರ ಆಸ್ತಿ. ಅವರೆಲ್ಲ ಬೆಂಗಳೂರು ಬರಕ್ಕೆ, ಬೆಂಗಳೂರು ಬಂದ್ರೆ ಅಲ್ಲಿ ಜಾಗ ಇರಲ್ಲ. ಸಾವಿರಾರು ಬಸ್ ಮಾಡ್ಬಿಟ್ಟಿದೆ, ಅದು ಹೆಚ್ಚು ಕಮ್ಮಿ ಆಗ್ಬೋದು ಅಂತ ನಾನು ಅದನ್ನೇ ಕ್ಯಾನ್ಸಲ್ ಮಾಡಿದೆ. ಸೊ ಅದಕ್ಕೆ ಆ ಒತ್ತಡ ತಡೆಯಬಾರ್ದು ಅಂತೇಳಿ ನಾನೇ ಇಲ್ಲಿಗೆ ಇನ್ನೂ ಒಂದು ಊರು ಇದೆ, ಟೌನ್ ಇದೆ, ಕಸ್ಬಾ ಇದೆ. ಈಗಾಗಲೇ 4-5 ಗಂಟೆ ಟೈಮ್ ಆಗಿದೆ. ಈ ಕಬ್ಬಾಳಮ್ಮ ಹೆಂಗಿತ್ತು ಅಂತ ನೀವು ಈಗ ಮುಂಚೆ ಮಾಡಿ ತೋರಿಸ್ತೀರಿ. ಹಿಂದೆ ಹೇಗಿತ್ತು, ಈಗ ಹೇಗಾಗಿಲ್ಲ ನೀವು ನೋಡಿ. ಇದೇ ಸಾಕ್ಷಿಗುಡ್ಡೆ, ಮಾತಾಡೋದು ಸಾಕ್ಷಿಗುಡ್ಡೆ ಇಲ್ಲಿ ಜನರು ಕೇಳಿ ಹೇಳ್ತಾರೆ. ಅದಕ್ಕೆ ಇಂಥ ದೇವಿಗಳು ಸುಮಾರು 300ಕ್ಕೂ ಹೆಚ್ಚು ದೇವಾಲಯಗಳನ್ನು ಪ್ರತಿ ಹಳ್ಳಿಯಲ್ಲೂ ಕಟ್ಟಿದ್ದೀವಿ, ಸಹಕಾರ ಕೊಟ್ಟಿದ್ದೀವಿ. ಜನ ಎಲ್ಲ ವರ್ಗದ ಜನ ನಮಗೆ ಆಶೀರ್ವಾದ ವಿಧಾನಸಭೆಗೆ ಸತತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಋಣ ತೀರಿಸ್ಬೇಕು, ಅವ್ರಿಗೆ ಕೃತಜ್ಞತೆ ಹೇಳಬೇಕು